My dear students, ನಾವು 2025 ಮತ್ತು 26ನೇ ಸಾಲಿನ ನಮ್ಮ SSLC ವಿದ್ಯಾರ್ಥಿಗಳಿಗೆ ಅನುಕೂಲ ಅಂತೇಳಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ವಿಡಿಯೋ ಮಾಡ್ತಿದ್ದೀವಿ ರೀ. ಸೊ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತಿದ್ದೀವಿ. ಇದು 26th ವಿಡಿಯೋ. ಈ ವಿಡಿಯೋದಲ್ಲಿ ಇಂಗ್ಲೀಷ್ ಗ್ರಾಮರ್ ಬ್ಯೂಟಿಫುಲ್ ಟಾಪಿಕ್ ಪ್ರೆಪೋಸಿಷನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಒಂದಲ್ಲ ಎರಡಲ್ಲ ಮೋರ್ ದೆನ್ 50 ಕ್ವಶನ್ಸ್ಗಳನ್ನು ನಾವು ಕಲೆಕ್ಟ್ ಮಾಡಿದ್ದೀವಿ. ಪ್ರತಿಯೊಂದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಟೈಟಲ್ ಕೊಟ್ಟಿದ್ದೀನಿ ರೀ 26 ಸ್ಟುಡಿಯೋ ಅಂತ ಹೇಳಿದೆ. ಸೊ SSLC 2026 ಇಯರ್ಗಾಗಿ ಮಾಡ್ತಿರುವಂಥದ್ದು ಎವ್ರಿ ಇಯರ್ ನಾವು ಯೂಸ್ ಮಾಡ್ಕೋಬೋದು. ಸೊ ಪ್ರಪೋಸಿಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ ರೀ. ಮೋರ್ ದ್ಯಾನ್ 50 ಕ್ವಶನ್ಸ್ ನಾವು ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ಆ್ಯಂಡ್ ಒಂದು ಅಂಕಂತೂ ಫಿಕ್ಸ್ ಗ್ಯಾರಂಟಿ. ಓಕೆ, ಸೊ ಹಾಗಾದರೆ ಇದಕ್ಕಿಂತ ಮುಂಚೆ ಕಂಟಿನ್ಯೂಸ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲ ವಿಡಿಯೋಗಳು ಲಿಂಕ್ ಐ ಬಟನ್ ಮೇಲೆ ಬರುತ್ತೆ ಅಥವಾ ವಿಡಿಯೋದ ಕೊನೆ ಕೊಟ್ಟಿರ್ತೀನಿ. ಸೊ ಎಲ್ಲ ಕ್ವಶನ್ಸ್ ಈ ವಿಡಿಯೋಸನ್ನು ನೋಡಿ ಚೆಕ್ ಲಿಸ್ಟ್ ಮಾಡಿ ಬೇಕಾದ್ರೆ ಚೆಕ್ ಮಾಡ್ತಾ ಬನ್ನಿ. ಪಾಸಿಟಿವ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಕಲೆಕ್ಟ್ ಮಾಡಿದ್ದೀವಿ. ಓಕೆ, ಹಾಗಾದರೆ ಪ್ರಪೋಸಿಷನ್ಸ್ ಬಗ್ಗೆ ನೋಡೋಣ. 1 ಮಾರ್ಕ್ಸ್ ಸಿಕ್ಕಿರುವಂಥ ಕ್ವಶನ್. ಸೊ ಎಲ್ಲವೂ ನಾವು ಡಿಸ್ಕಸ್ ಮಾಡ್ತಿರೋದು ನಮ್ಮ SSLC ಬೋರ್ಡ್ದವ್ರು ಬಿಟ್ಟಂಥ ಬ್ಲೂ ಪ್ರಿಂಟ್ ಆಧಾರ ಮೇಲೆ ಡಿಸ್ಕಸ್ ಮಾಡ್ತಿದ್ದೇವೆ ರೀ. ಸೊ ಕ್ವಶನ್ ಏನಂತ ಕೇಳ್ತಾರೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ ಅಂತ ಕ್ವಶನ್ ಕೇಳಿದ್ದಾರೆ. ಓಕೆ, ಕರೆಕ್ಟಾಗಿ ಪ್ರಪೋಸಿಷನನ್ನು ಫಿಲ್ ಮಾಡಿರಿ ಅಂತ ಕೇಳಿದ್ದು. ಓಕೆ, ಸೊ ಅದು ಆದ ನಂತರ ಓಕೆ, ಫಸ್ಟ್ ಕ್ವಶನ್ ಏನಿದೆ, ಕಂಗ್ರ್ಯಾಚುಲೇಷನ್ಸ್ ಓ ಶವರ್ಡ್ ಡ್ಯಾಶ್ ಆನ್. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಯಾಕಂದರೆ ಇದ್ರ ಬಗ್ಗೆ ಎಡಿಟಿಂಗ್ದಲ್ಲಿನೂ ಇದೇ ಸ್ಟೇಟ್ಮೆಂಟ್ ಕೊಟ್ಟು ಎಡಿಟಿಂಗ್ ಕೇಳಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ ಭಾಳಷ್ಟು ಇಂಪಾರ್ಟೆಂಟ್. ಯಾಕಂದರೆ ಇನ್ನೊಂದು ಸ್ಪೆಷಲ್ ಅಂದರೆ ಕಂಗ್ರ್ಯಾಚುಲೇಷನ್ಸ್ ವರ್ ಶವರ್ಡ್ ಅನ್ನೋದು V3 ಫಾರ್ಮ್ದಲ್ಲಿದೆ, ಇದು ಪ್ಯಾಸಿವ್ ಫಾರ್ಮ್ದಲ್ಲಿದೆ ವಾಕ್ಯ. ಸೊ ವೆರಿ ಇಂಪಾರ್ಟೆಂಟ್. ಚಾಕ್ಲೇಟ್ಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಚೀಫ್ ಗೆಸ್ಟ್, ಪ್ರೈಸಸ್ ವರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಚೀಫ್ ಗೆಸ್ಟ್ ಅಂತ ಈ ರೀತಿ ಬರ್ತಲ್ಲ. ಸೊ ಆ ರೀತಿ ಕ್ವಶನ್ ಮಾಡಿ ಎಡಿಟಿಂಗ್ದಲ್ಲಿ ಕೂಡ ಕೇಳ್ತಿರ್ತಾರೆ, ಅದಕ್ಕೆ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಶವರ್ಡ್ ಅದಕ್ಕೆ ಆನ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಆ್ಯಂಡ್ ಸ್ವಾಮಿ ಲಿಸನ್ ಟು ದಿ ಕನ್ವರ್ಸೇಷನ್ ಡ್ಯಾಶ್ ಅಂಡರ್ ದ ಬ್ಲ್ಯಾಂಕೆಟ್. ದಿಸ್ ಆಲ್ಸೋ ವೆರಿ ಸ್ಪೆಷಲ್ ಸ್ಟೇಟ್ಮೆಂಟ್. ಯಾಕಂದರೆ ಇಲ್ಲಿ ಅಂಡರ್ ಅನ್ನೋದು ಕೂಡ ಪ್ರಿಪರೇಷನ್ ಬಂದಿದೆ, ಜೊತೆಗೆ ಫ್ರಾಮ್ ಅನ್ನೋದು ಕೂಡ ಬರುತ್ತೆ. ಸ್ವಾಮಿ ಲಿಸನ್ ಟು ದಿ ಕನ್ವರ್ಸೇಷನ್ಸ್ ಆ್ಯಂಡ್ ಅಂಡರ್ ದ ಬ್ಲ್ಯಾಂಕೆಟ್ ಅಂತೇಳಿ ಬರ್ತವೆ. ಎರಡು ಪ್ರಿಪರೇಷನ್ಸ್ ಕೂಡಿ ಬರುವಂಥದ್ದು. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನಂದರೆ ಲಿಸನ್ ಬಂದಕ್ಕಾರೆ ಟು ಅನ್ನೋದು ಪ್ರಿಪರೇಷನ್ ಬರುತ್ತೆ. ಲಿಸನ್ ಟು ಮ್ಯೂಸಿಕ್ ಅಂತ ಈ ರೀತಿ ಬರ್ತದೆ. ಲಿಸನ್ ಅಂದಕ್ಕಾರ ಸೊ ಟು ಅನ್ನೋದು ಬರ್ತದೆ. ಲುಕ್ಡ್ ಬಂದಕ್ಕಾರ ಆ್ಯಟ್, ಲುಕ್ಡ್ ಆ್ಯಟ್ ಮೀ, ಲಾಫ್ಡ್ ಆ್ಯಟ್ ಮೀ, ಸೊ ಗೇಸ್ಡ್ ಆ್ಯಟ್ ಮೀ, ಆ ರೀತಿ ಲಿಸನ್ ಟು ಅಂತ ಬರ್ತವೆ. ಆ್ಯಂಡ್ ದ ಫಾಲೋಯಿಂಗ್ ಸೆಂಟೆನ್ಸ್ 2 ಎಗರ್ಸ್ದಲ್ಲಿನೂ ಕೂಡ ಕೇಳಿದ್ರು, ಪ್ರಪೋಸಿಷನ್ಸ್ ಮಿಸ್ಟೇಕ್ ಮಾಡಿದ್ರು. ನಾನು ಅದೇ ಹೇಳಿದೆ, ಕಂಗ್ರ್ಯಾಚುಲೇಷನ್ಸ್ ವರ್ ಶವರ್ಡ್ ಆನ್ ಸ್ವಾಮಿ ದ ನೆಕ್ಸ್ಟ್ ಡೇ ಹಿಸ್ ಕ್ಲಾಸ್ಮೇಟ್ಸ್ ಲುಕ್ ಆ್ಯಟ್ ಹಿಮ್ ಆನ್ ರೆಸ್ಪೆಕ್ಟ್ ಅಂತ ಇದೆ. ಇದನ್ನೇ ನೀವು ಎಡಿಟಿಂಗ್ದಲ್ಲಿ ಯಾಕೆ ನೀವು ಪ್ರಪೋಸಿಷನ್ ತೊಗೊಂಡ್ರಿ ಅಂದರೆ ಇಲ್ಲಿನೂ ಕೂಡ ಒಂದು ಪ್ರಪೋಸಿಷನ್ ಮಿಸ್ಟೇಕ್ ಮಾಡಿ ಕೇಳಿದ್ದಾರೆ. ವರ್ಬ್ ಟು ಬಿ ಕರೆಕ್ಟ್ ಅಂದರೆ ಲುಕ್ ಇದ್ದದ್ದು ಏನಾಗಬೇಕಿತ್ತು, ಲುಕ್ಡ್ ಆಯಿತು. ಓಕೆ, ಇದೇನು ಬಿಡ್ರಿ, ಅದು ನಾವು ಡಿಸ್ಕಸ್ ಮಾಡ್ತಿರೋದು ಪ್ರಪೋಸಿಷನ್ ಇಲ್ಲಿ ಮಿಸ್ಟೇಕ್ ಆಗಿದೆ. ಯಾವ ಪ್ರಪೋಸಿಷನ್ಸ್ ಅಂದರೆ ಲುಕ್ಡ್ ಆನ್ ರೆಸ್ಪೆಕ್ಟ್, ಆನ್ ರೆಸ್ಪೆಕ್ಟ್ ಇದ್ದದ್ದು ವಿತ್ ರೆಸ್ಪೆಕ್ಟ್ ಆಗಬೇಕಾಗತ್ತೆ. ಸೊ ಅದಕ್ಕಾಗಿ ಈ ಕ್ವಶನ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೇನೆ. ಲುಕ್ಡ್ ವಿತ್ ರೆಸ್ಪೆಕ್ಟ್, ಹಿಮ್ ವಿತ್ ರೆಸ್ಪೆಕ್ಟ್. ಆ್ಯಂಡ್ ಆ್ಯಟ್ ಹಿಮ್, ಲುಕ್ಡ್ ಆ್ಯಟ್ ಅಂತಲೂ ಇದೆ ನೋಡಿ, ಅದನ್ನೂ ಒಂದು ನೆನಪು ಕೊಡ್ರಿ. ಸೊ ನಾನು ಸ್ಕಿಪ್ ಮಾಡಿದೆ ಅನ್ಸುತ್ತೆ. ಓಕೆ, ಅದನ್ನೊಂದು ಹೇಳಬೇಕಾಗಿತ್ತು. ಓಕೆ, ಥರ್ಡ್ ಒನ್ ಅಲ್ಲ. ಓಕೆ, ಸೊ ಇಲ್ಲಿ ನೋಡ್ರಿ. ಓಕೆ, ಹಾಂ, ಸೊ ಇಲ್ಲಿ ನಾನು ಏನು ಲುಕ್ ಬಂದು ಯಾಟ್ ಬಂದಿದೆ ನೋಡ್ರಿ. ಓಕೆ, ಪ್ರಪೋಸಿಷನ್ ಅದನ್ನು ಕೂಡ ನಮ್ಮದಲ್ಲಿ ಇಟ್ಕೊಡ್ರಿ. ಓಕೆ, ಸಣ್ಣ ಸಣ್ಣ ವಿಷಯಗಳು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಸ್ವಾಮಿ ಹರಿಡ್ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಇಸ್ ಬೆಡ್ ಅಂಡರ್ ದ ಬೆಂಚ್ ಬಟ್ ಕ್ರೌಚರ್ ದೇರ್ ಅಂತಿದೆ. ಸೊ ಇದೇ ನಮಗೆ ಬೇಕಲ್ಲ, ಅದರ್ ಮಿಸ್ಟೇಕ್ ಇದೆ ಆ್ಯಂಡ್ ಕಂಜಂಕ್ಷನ್ ಇದೆ ಅನ್ಬೇಕಲ್ಲ, ಅದು ಚೆನ್ನಾಗಿ ಬಂದಿದೆ. ಸ್ವಾಮಿಸ್ ಫಾದರ್ ಸ್ಯಾಟ್ ಗ್ಲೂಮಿ ಗೇಸಿಂಗ್ ಟು ದಿ ನ್ಯೂಸ್ ಪೇಪರ್ ಆನ್ ಹಿಸ್ ಲ್ಯಾಪ್ ಅಂತಿದೆ. ಸರ್ ಇದ್ಯಾಕೆ ತೊಗೊಂಡಿರೋದ್ರಲ್ಲಿ ಎಡೋರ್ಬಲ್ ಮಿಸ್ಟೇಕ್, ಗ್ಲೂಮಿ ಇದು ಗ್ಲೂಮ್ಲಿ ಆಗಬೇಕು. ಓಕೆ, ಮಾಡಿದ್ವಿ. ಆದ್ರೆ ಪ್ರಪೋಸಿಷನ್ ಒಂದು ಮಿಸ್ಟೇಕ್ ಮಾಡಿದ್ದಾರೆ. ವಿಚ್ ಇಸ್ ದ ಮಿಸ್ಟೇಕ್ ಅಂತಂದರೆ ಇಲ್ಲಿ ಟು ಬಂದಿದೆ ನೋಡಿರಿ, ಟು ಬದಲಿ ಆ್ಯಟ್ ಬರಬೇಕು. ಗೇಸಿಂಗ್ ಆ್ಯಟ್ ದ ನ್ಯೂಸ್ ಪೇಪರ್, ಲುಕ್ಡ್ ಆ್ಯಟ್, ಲಾಫ್ಡ್ ಆ್ಯಟ್ ಮೀ, ಆ ರೀತಿ ಬರ್ತಾವೆ ವರ್ಡ್ಸು, ನಮ್ಮದಲ್ಲಿ ಇಟ್ಕೊಟ್ರಿ. ಓಕೆ, 10 ಮಿನಿಟ್ಸ್ ಲೇಟರ್ ದೇ ಅರೈವ್ಡ್ ಡ್ಯಾಶ್ ಸ್ಮಾಲ್ ಹಾಸ್ಪಿಟಲ್ಗೆ ಬರ್ತಾರೆ. 10 ನಿಮಿಷ ಆದ ನಂತರ ಇಲ್ಲಿ ಪರ್ಟಿಕ್ಯುಲರ್ ಪ್ಲೇಸ್ ಇದೆ, ಅ ಸ್ಮಾಲ್ ಹಾಸ್ಪಿಟಲ್, ಆ್ಯಟ್ ಅ ಸ್ಮಾಲ್ ಹಾಸ್ಪಿಟಲ್. ಸೊ ದೊಡ್ಡ ಜಾಗ ಇದೆ, ಅದಕ್ಕೆ ನಾನು ಹೇಳ್ತೀನಿ ಇನ್ ಅಂತ ಹೇಳ್ತೀನಿ. ಐ ಆಮ್ ವರ್ಕಿಂಗ್ ಇನ್ KRS
ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ ಕರೆಸುವಂಥದ್ದು ಇನ್ ದ ಸ್ಕೂಲ್. ವೇರ್ ಆರ್ ಯು? ಐ ಆಮ್ ಇನ್ ದ ಸ್ಕೂಲ್. ಸೊ ಸ್ಕೂಲ್ದಲ್ಲಿ ಒಂದು ಕಡೆ ಇದ್ದೀನಿ, ಎಲ್ಲಿ ಲೈಬ್ರರಿಯಲ್ಲಿ ಕೂತ್ಕೊಂಡಿದ್ದೀನಿ, ಐ ಆಮ್ ಅಟ್ ದ ಲೈಬ್ರರಿ. ಸೊ ಇಲ್ಲ ಐ ಆಮ್ ಅಟ್ ದ ಲ್ಯಾಬ್. ಸೊ ಪರ್ಟಿಕ್ಯುಲರ್ ಪ್ಲೇಸ್ ಇತ್ತಂದರೆ, ಒಂದು ದೊಡ್ಡ ಜಾಗದಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇದ್ದರೆ ಅಲ್ಲಿ ನಾವು ಯಾಟ್ ಅನ್ನೋ ಪ್ರಿಪರೇಷನ್ ಯೂಸ್ ಮಾಡ್ತೀವಿ. ಅಟ್ ದ ಪೋಸ್ಟ್ ಆಫೀಸ್, ಅಟ್ ದ ಬಸ್ ಸ್ಟ್ಯಾಂಡ್ ಅಂತ ನಾವು ಹೇಳ್ತಿರ್ತೇವೆ ಅಂದರೆ ಆ ರೀತಿ. ಆಮೇಲೆ ಪರ್ಟಿಕ್ಯುಲರ್ ಟೈಮ್ ಇದ್ದರೆ, ಎಕ್ಸಾಕ್ಟ್ ಟೈಮ್ ಇದ್ದರೂ ಕೂಡ ಅಲ್ಲಿ ನಾವು ಯಾಟ್ ಇರ್ತದೆ. ಯಾಟ್ 4 o'clock, ಯಾಟ್ 7 o'clock, ಯಾಟ್ 8 o'clock ಅಂತ ನಾವು ಹೇಳ್ತೀವಿ. ಸೊ 10 minutes ಇಲ್ಲಿ ಪರ್ಟಿಕ್ಯುಲರ್ ಪ್ಲೇಸ್ ಇರೋ ಕనుక ಯಾಟ್ ಸ್ಮಾಲ್ ಪ್ಲೇಸ್. ಬರೀಶ್ ವಾಸ್ ಅ ಲ್ಯಾಂಕೆ ಯಂಗ್ಸ್ಟರ್ ಡ್ಯಾಸ್ ಮಿರ್ಜಾಪುರ್. ಯಾವ ಊರದವ್ರು ಇದ್ದರು ಅವರು ಅಂದರೆ ಅವರು ಮಿರ್ಜಾಪುರದವ್ರು ಇದ್ದರು. ಸಾರಿ, ಇಲ್ಲಿ ಫ್ರಾಮ್ ಮಿರ್ಜಾಪುರದವರು ಆಗಿದ್ದರು. ಓಕೆ, ಯಂಗ್ಸ್ಟರ್ ಫ್ರಾಮ್ ಮಿರ್ಜಾಪುರ್. ಓಕೆ. ಆ್ಯಂಡ್ ಚಿಲ್ಡ್ರನ್ ವರ್ ವೇಟಿಂಗ್ ಬಂದ ತಕ್ಷಣ ಆಟೋಮೆಟಿಕ್ಲಿ ಫಾರ್ ಬರಲೇಬೇಕಾಗತ್ತಾ. ಫಾರ್ ಅಂಡ್ ವೇಟಿಂಗ್ ಫಾರ್, ಲುಕ್ ಡ್ಯಾಟ್, ಅರೈವ್ಡ್ ಆಟ್. ನೋಡ್ರಿ, ದ ಸ್ಟೋನ್ ಏಮ್ಡ್ ಅಟ್ ದ ಮ್ಯಾಂಗೋ ಮಿಸ್ಡ್ ಇಟ್ ಡ್ಯಾಸ್ ಫ್ಯೂ ಇಂಚಸ್ ಅಂತ ಇದೆ. ಸೊ ಗುರಿ ಇಟ್ಟು ಮ್ಯಾಂಗೋ ಕೊಡ್ತಾರೆ, ಸ್ವಲ್ಪದಲ್ಲೇ ಮಿಸ್ ಆಯಿತು ಅನ್ನೋದಕ್ಕೆ ಬೈ ಫ್ಯೂ ಇಂಚಸ್ ಅಂತ ಹೇಳ್ತೀವಿ. ಇಟ್ ಬೈ ಸ್ವಲ್ಪದಲ್ಲೇ ಪಾಸ್ ಆಯಿತು, ಪಕ್ಕದಲ್ಲೇ ಆಯ್ದು ಹೋಯ್ತು ಅನ್ಬೇಕಾದ್ರೆ ಬೈ ಅಂತ ಅನಿಸ್ತೀವಿ. ಸೊ ಬೈ ಅಂದ ತಕ್ಷಣ ನಿಮ್ಮದು ಟೂರಿ ದರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಬೈ ದ ಟ್ರ್ಯಾಕ್ಸ್ ಅಂತ ಹೇಳ್ತೇವೆ ನೋಡ್ರಿ. ಬೈ ದ ಟ್ರ್ಯಾಕ್ಸ್ ಮೀನ್ಸ್ ಅದರ ಪಕ್ಕದಲ್ಲಿ, ಟ್ರ್ಯಾಕ್ಸ್ ಪಕ್ಕದಲ್ಲಿ ದರ್ ಇಸ್ ಅ ಗರ್ಲ್ ಅಂತೇಳಿ. ಸೊ ಪಕ್ಕದಲ್ಲಿ. ಡೋಂಟ್ ಲಾಫ್, ಬಂದು ಡೋಂಟ್ ಲಾಫ್ ಎಟ್ ಮೀ, ನನ್ನನ್ನು ನೋಡಿ ನಗಬೇಡ. ಓಕೆ. ಮಾಲ್ತಿ ಇಸ್ ಗುಡ್ ಆ್ಯಟ್ ಕುಕ್ಕಿಂಗ್. ಗುಡ್ ಆ್ಯಟ್, ಇದನ್ನು ಎಕ್ಸಾಮ್ನಲ್ಲಿ ಕೇಳಿದ್ರು, ಗುಡ್ ಆ್ಯಟ್ ಕುಕ್ಕಿಂಗ್ ಅಂತೇಳಿ. ಎರರ್ ಕರೆಕ್ಷನ್ದಲ್ಲಿ ಪ್ರಿಪರೇಷನ್ ಕೇಳಿದ್ರು. ಹರ್ ಹ್ಯಾಂಡ್ಸ್ ರೀಚ್ಡ್ ಆಫ್ ದಿ ಸ್ಟೀಲ್ ರೈಲಿಂಗ್ ಅಬೌವ್, ಸೊ ಫೈಂಡಿಂಗ್ ಓನ್ಲಿ ಏರ್ ರೂಮ್ ವಾಸ್ ಥ್ರೋನ್ ಔಟ್ ಆಫ್ ದಿ ಕೋಚ್ ಅಂತ ಇದೆ. ಸೊ ಇಲ್ಲಿ ಪ್ರಿಪರೇಷನ್ ಮಿಸ್ಟೇಕ್ ಮಾಡಿದ್ದೇವೆ. ಯಾವುದು ಅಂತ ಕೇಳಿದರೆ, ಹರ್ ಹ್ಯಾಂಡ್ಸ್ ರೀಚ್ ಆಫ್ ದ ಸ್ಟೀಲ್ ಅಲ್ಲ. ಸೊ ಬೀಳಬೇಕಾದ್ರೆ ಸ್ಟೀಲ್, ರೇಲಿಂಗ್ ಸ್ಟೀಲ್ಗೆ ಹುಡುಕಾಡ್ತಾಳೆ. ಫಾರ್, ಅದಕ್ಕಾಗಿ ಹುಡುಕಾಡ್ತಾಳೆ. ಸೊ ಆಫ್ ಇದ್ದದ್ದು ಫಾರ್ ಆಗಬೇಕು. ಓಕೆ. ಕಂಜಂಕ್ಷನ್ಸ್ ಹೋಯ್ತದ್ದು ಬಟ್ ಆಗುತ್ತೆ, ಅದನ್ನು ಕಂಜಂಕ್ಷನ್ಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಫಿಲಿನ ಮತ್ತೆ ಯಾವುದು, ದ ಲಿಟಲ್ ಕ್ರೀಕ್ ರ್ಯಾನ್ ಥ್ರೂ ಹೀಸ್ ಲ್ಯಾಂಡ್. ರ್ಯಾನ್ ಥ್ರೂ, ಅದರ ಮೂಲಕ ಹಾಯ್ದು ಹೋಗಿತ್ತು, ಅದರ ಮೂಲಕ ಅಂತ ಅನ್ಬೇಕಾದ್ರೆ ಥ್ರೂ. ಆನ್ ದ ಡೇ ಆಫ್ ದ ಸೇಲ್, ಡೇ ಆಫ್ ದ ಸೇಲ್ ಇದನ್ನು ಪ್ರಿಪೋಸಿಷನ್. ಹಿ ಕೇಮ್ ಟು ದಿ ಆಫೀಸ್ಗೆ ಬಂದನು. ಕೆಆರ್ಎಸ್ ಡ್ಯಾಮ್ ಈಸ್ ಬಿಲ್ಟ್, ಎದರ ಅಡ್ಡಲಾಗಿ ಕಟ್ಟಿದೆ, ಅಕ್ರಾಸ್, ಅಡ್ಡಲಾಗಿ. ಇದೊಂದು ನದಿ ಇದೆ, ಇದು ಅಡ್ಡಲಾಗಿ. ದರ್ ಇಸ್ ಅ ಬ್ರಿಡ್ಜ್ ಅಕ್ರಾಸ್ ದ ರಿವರ್. ಶಿ ಸ್ಟಡಿಡ್ 3 hours ಕಂಟಿನ್ಯೂಸ್ಲಿ. ಸ್ಟಡಿಡ್ ಫಾರ್ 3 ಗಂಟೆವರೆಗೂ. ಟೋಟಲ್ ಡ್ಯೂರೇಷನ್ ಹೌದೇ, ಟೋಟಲ್ ಡ್ಯೂರೇಷನ್ ಇದ್ದಕ್ಕಾರ ಫಾರ್ ಬರಬೇಕು, ಸ್ಟಾರ್ಟಿಂಗ್ ಪಾಯಿಂಟ್ ಇದ್ದಕ್ಕಾರ ಸಿನ್ಸ್ ಬರಬೇಕು. ನಿಮ್ಗೆ ಇಟ್ಕೊಳ್ರಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಎಡೆಡ್ ಬೈ ಅವರ್ ಇಂಡೆಫಿಸಿಬಲ್ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ BN. ನಾವು ಟೆಕ್ಸ್ಟ್ ಬುಕ್ ಲೈನ್ಸ್ ತೊಗೊಂಡ್ರೆ ಭಾಳಷ್ಟು ಇಂಟ್ರೆಸ್ಟಿಂಗ್ ಇರುತ್ತೆ, ಮಜಾ ಇರುತ್ತೆ. ದ ತಮಿಳ್ ಪೊಯಿಟ್ ಸಭಾ ಸೆಡ್ ದೇರ್ ಆರ್ ಓನ್ಲಿ 2 castes ಇನ್ ದಿ ವರ್ಲ್ಡ್. ಜಗತ್ತಿನಲ್ಲಿ 2 ಕ್ಯಾಸ್ಟ್ಗಳಿದ್ದಾವೆ. ಸ್ಮಿತಾ ಸ್ಟೂಡ್ ಡ್ಯಾಸ್ ದ ವಿಂಡೋ, ಎದರ ಪಕ್ಕದಲ್ಲಿ ನಿಂತಳು, ಆ ವಿಂಡೋ. ಸ್ಟೂಡ್ ಆಟ್, ವರ್ಬ್ ಆಟ್, laughed at, gazed at, cooked. Okay. Smita's eyes filled with tears. ಕಣ್ಣೀರಿನಿಂದ ತುಂಬಿತು. They will play, they play with you, ನಿನ್ನ ಜೊತೆಗೆ ಆಟ ಆಡುತ್ತಾರೆ. They play with you and they will play for you also. ಓಕೆ, ಎಲ್ಲಿ ಬರುತ್ತಾ, ಕಲರ್ಸ್ ಆಫ್ ಸಾಂಗ್ಸಲ್ಲಿ, ಸಾರಿ ಕನ್ಸರ್ಟ್ದಲ್ಲಿ ಬರುತ್ತೆ. they will come home and they will play for you, ನಿನಗಾಗಿ ಹಾಡಾಡು, ಅದನ್ನು ಕೂಡ ಬರುತ್ತೆ. And he was already able to compose his own tunes to the astonishment of their guru. Okay. But his condition grew worse with each passing day. Anand was awake, breathing the oxygen from the cylinder ಮೂಲಕ. Okay. Error correctionದಲ್ಲಿ ಕೂಡ Smita had been so excited in seeing the announcement that she had forgot that her brother was very ill ಅಂತ ಇದ್ದಲ್ಲಿ. ಸೊ ಪ್ರಪೋಸಿಷನ್ ಯಾವ್ದು ಮಿಸ್ಟೇಕ್ ಮಾಡಿದ್ದಾರೆ, Smita had been so excited in seeing, ನೋಡ್ರಿ. ಓಕೆ, ಇಲ್ಲಿ ಇನ್ ಸೀಯಿಂಗ್, ಎಕ್ಸಾಕ್ಟೆಡ್ ಆಟ್ ಸೀಯಿಂಗ್. ಓಕೆ, ಇನ್ನಿದ್ದದ್ದು ಏನಾಗಬೇಕಾಗಿತ್ತು, ಸೊ ಆಟ್ ಸೀಯಿಂಗ್. Excited at, excited looked at, excited at, ಇವೆಲ್ಲ laughed at, joked at. ಸೊ ಅದನ್ನ ನೆನಪು ಇಟ್ಕೊಳ್ರಿ.
ವರ್ಬಲ್ ಮಿಸ್ಟೇಕ್ ಅದು ಆಮೇಲೆ ಡಿಸ್ಕಸ್ ಮಾಡೋಣ. We are like bats trying to fly by also. Trying to fly ಯಾಕೆ ಬಂತು ಸರ್? ಇದು ನೋಡಿದ ತಕ್ಷಣ ನಮ್ದು ಬರಬೇಕು ಇನ್ಫಿನಿಟಿವ್ ರೀ. ಸೊ ಟು ಬಂದು V1 ಬರುತ್ತಾ ಇನ್ಫಿನಿಟಿವ್. ದ ಸಂತ ಮರೆಯಲ್ಲಿ ಬಿದ್ದಿ ಲೈಟರ್ ಫಾರ್ ಹಿಸ್ ಕಾರ್ಕಾಸ್ ಟೆಕ್ಸ್ಟ್ ಬುಕ್ ಲೈನ್ಸ್ ನೋಡ್ರಿ ಫಾರ್ ಓಕೆ ಆ್ಯಂಡ್ ಲೈಟರ್ ಆಫ್ ಹಿಸ್ ಅದನ್ನು ಕೂಡ ಬರುತ್ತೆ. ಆ್ಯಕ್ಚುಲಿ ಇಲ್ಲಿ ನಮ್ಮದು ಫಾರ್ ಓಕೆ. ದೇರ್ ವಾಸ್ ಅ ಗ್ರೇಟ್ ಡೀಲ್ ಆಫ್ ಕನ್ವರ್ಸೇಷನ್ ಅಬೌಟ್ Rain and his family. The sun rises in the east tree. Okay. We'll meet particular time of day at 5 o'clock. The park is dash my house. Park ಎಲ್ಲಿದೆ? Near my house, near beside away. ಈ ರೀತಿ ಕ್ವಶನ್ ಜನರಲ್ ಬಂದಂಗೆ ಆಗುತ್ತೆ. ಯಾಕಂದ್ರೆ ಮೋರ್ ದೆನ್ ಒನ್ ಆನ್ಸರ್ಸ್ ಬರ್ತಾವೆ ಅಂಥವು ಕೇಳೋದಿಲ್ಲ. ದ ಟೀಚರ್ ಇಸ್ ಸ್ಟ್ಯಾಂಡಿಂಗ್ ಎಲ್ಲಿ ನಿಂತ್ಕೊಂಡು ಅಮಾಂಗ್ ದ ಸ್ಟೂಡೆಂಟ್ಸ್, ಇನ್ ಫ್ರಂಟ್ ಆಫ್ ದ ಸ್ಟೂಡೆಂಟ್ಸ್ ಆಲ್ಸೋ, ಬಿಹೈಂಡ್ ದ ಸ್ಟೂಡೆಂಟ್ಸ್. ಇಲ್ಲಿ ಇದನ್ನು ಈ ರೀತಿ ಮೋರ್ ದೆನ್ ಒನ್ ಆನ್ಸರ್ ಬರುವಂಥ ಕ್ವಶನ್ಸ್ ಕೇಳೋದಿಲ್ಲ. ದ ಎಕ್ಸಾಮ್ ಇಸ್ ಶೆಡ್ಯೂಲ್ಡ್ ಓಕೆ ಫಾರ್ ಟುಮಾರೋ ಆ್ಯಂಡ್ ದ ಹೋಟೆಲ್ ಈಸ್ ಲೊಕೇಟೆಡ್ ಎಲ್ಲಿ? ನಿಯರ್ ದ ಬೀಚ್. ಇದನ್ನು ಮೋರ್ ದೆನ್ ಒನ್ ಬರ್ತದೆ. ದ ಪಿಕ್ಚರ್ ಈಸ್ ಹ್ಯಾಂಗಿಂಗ್ ಎಲ್ಲಿ? ಅಬೌವ್ ದ ಸೋಫಾ. ಆ್ಯಂಡ್ ವಿ ವೆಂಟ್ ಫಾರ್ ವಾಕ್ ಇನ್ ದ ಪಾರ್ಕ್. ದ ವಿಲೇಜ್ ಈಸ್ ಸರೌಂಡೆಡ್ ಬೈ ಹಿಲ್ಸ್ ಓಕೆ. ಇದು ಪ್ಯಾಸಿವ್ ಫಾರ್ಮ್ದಲ್ಲಿದೆ, ಅದಕ್ಕೆ ಬೈ ಬರುತ್ತೆ. ದ ಗಿಫ್ಟ್ ಈಸ್ ಹಿಡನ್ ಬಿಹೈಂಡ್ ದ ಕರ್ಟನ್ ಓಕೆ. ದ ಬ್ರಿಡ್ಜ್ ಸ್ಪ್ಯಾನ್ಸ್ ಡ್ಯಾಶ್ ದ ರಿವರ್ಸ್ ಅಕ್ರಾಸ್. ದ ಮೀಟಿಂಗ್ ವಿಲ್ ಬಿ ಹಲ್ಡ್ ಆನ್ ಫ್ರೈಡೇ ಓಕೆ. ವಾರವಿದ್ರೆ ಆನ್. ದ ಬ್ಯಾಗ್ ಈಸ್ ಡ್ಯಾಶ್ ದ ಚೇರ್. ದ ಬ್ಯಾಗ್ ಈಸ್ ಅಂಡರ್ ದ ಚೇರ್. ಕಡೆ ಇದ್ರೆ ಅದೇನು ಯೂಸ್. ಸೊ ಈ ರೀತಿ ಕ್ವಶನ್ಸ್ ಅಪರೂಪ. ದ ಫ್ಯಾಮಿಲಿ went on. The teacher is sitting among the students. Okay, ಇದನ್ನು ಬಿಡ್ರಿ. The new employee was nervous about the meeting. The city is famous. Its historical city is famous for. She is good at mathematics. ಇದನ್ನು ಭಾಷೆಲ್ಲ ಕ್ವಶನ್ ಕೇಳಿದ್ದಾರೆ. The book belongs to my sister. Belongs to. The store is open from Monday to Saturday. Illinta starting point illinta. From to. For Satish, for the profession. Everything seems like since from Pentagon show ರೀತಿ ಕಾಣಿಸ್ತಾ ಇತ್ತು. Satish Gujral is among the foremost artist of India. Everyone lived under the fear of annihilation dash nuclear weapon by okay. These are very important. All I have collected from the LB notes in the collection. One side ಮಾಡಿದ್ದೀನಿ almost with the answer. The summons came from ಯಾರಿಂದ ಬಂತು? From the president of Russia. ಸೊ ಇಷ್ಟೆಲ್ಲ ಕಲೆಕ್ಟ್ ಮಾಡಿ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಇವನ್ನ ಬಿಟ್ಟು ಕೂಡ ನಿಮ್ಮ ಕಡೆ ಎಕ್ಸ್ಟ್ರಾ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿರಿ. ಸರ್ ಬೆಸ್ಟ್ ಏನು ಸರ್ ಇನ್ನೊಂದು ಟ್ರಿಕ್ಸ್ ಇದೆ ಫೈನಲಿ ಅಂತಂತಂದರೆ ಯಾವ ಲೆಸನ್ ಥರ ಹೆಚ್ಚಿಗೆ ಕೇಳಿದ್ರೆ ಅದೇ ಲೆಸನ್ ಓದ್ರಿ. ಲೆಸನ್ ಯು ಹ್ಯಾವ್ ಟು ರೀಡ್ ದ ಲೆಸನ್, ಕಾಂಪ್ರಿಹೆನ್ಷನ್ ಮಾಡ್ಕೊಡ್ರಿ, ಅರ್ಥ ಮಾಡ್ಕೊಡ್ರಿ. ಸೊ ಅದೇ ಲೈನ್ಸ್ನ ತೊಗೊತಿರ್ತಾರೆ, ಈಸಿ ಆಗುತ್ತೆ ನಿಮಗೆ ಆನ್ಸರ್ ಬರಲಿಕ್ಕೆ. ಓಕೆ ರೈಟ್, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡ್ಬೇಕು ಅನ್ನೋದು ಹೇಳ್ರಿ, ನೀವು ಹೇಳ್ಬೇಕು ಅದನ್ನು. ಸರ್ ಯಾವ ಟಾಪಿಕ್ ಅಂತೀರಿ ಆ ಟಾಪಿಕ್ ಓಕೆ, ಅದನ್ನು ನಾನು ಮಾಡ್ತೀನಿ. ಸೊ ಈ ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತದೆ ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.